ನಮಸ್ಕಾರ ವೀಕ್ಷಕರೇ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಅಂತ ನಮ್ಮ ಅಕ್ಕ ಮಹಾದೇವಿಯವರು ವಚನದಲ್ಲಿ ಹೇಳಿದ್ದಾರೆ. ಇದರ ತಾತ್ಪರ್ಯ, ಈ ಭೂಮಿ ಮೇಲೆ ಬಂದ ಮೇಲೆ ನಾವು ಕಷ್ಟ ನಷ್ಟಗಳಿಗೆ ಅಂಜದೆ ಹೆದರದೆ ಜೀವನದಲ್ಲಿ ಜಯ ಸಾಧಿಸಬೇಕಾಗುತ್ತೆ. ಈ ರೀತಿ ಜಯ ಸಾಧಿಸಲು ಬೇಕು ಆತ್ಮವಿಶ್ವಾಸ, ಹಾಗೆ ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯವನ್ನು ಹೇಗೆ ಪಡೆಯೋದು? ಆಯುರ್ವೇದದ ಸಲಹೆಯಿಂದ. ಆಯುರ್ವೇದದ ಸಲಹೆಯನ್ನು ಹೇಗೆ ಪಡೆಯೋದು? ಚಿಂತೆ ಬೇಡ, ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶವರೇ, ಈ ದೇಹದಲ್ಲಿ ಉಷ್ಣತೆ ಅತಿ ಹೆಚ್ಚಾದಾಗ ಯಾವ ರೀತಿಯ ಒಂದು ಆಹಾರ ಸೇವನೆ ಇರಬೇಕು, ಯಾವ ರೀತಿ ಅದನ್ನು ಪರಿಹರಿಸ್ಕೋಬೋದು, ನಾವು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀರಾ? ಈ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಮುಖ್ಯವಾಗಿ ಕಿವಿ, ಕಣ್ಣು ಮತ್ತು ಬಾಯಿ ಇದು ಜಾಸ್ತಿ ಹೆಚ್ಚಾಗಿ ನಮಗೆ ತೊಂದರೆ ಕೊಡುವಂಥ ಒಂದು ಅಂಗಾಂಗಗಳಾಗಿದೆ. ಅಂದರೆ ಈ ಆಹಾರ ಪದ್ಧತಿ ಏನಿದೆ ಅದು ಬಹಳ ಮುಖ್ಯವಾದಂಥದ್ದು. ಆಹಾರ ಪದ್ಧತಿಯನ್ನು ನಾವು ಸರಿಯಾಗಿ ನಾವು ಅನುಸರಿಸ್ಕೊಂಡು ಬಂದರೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನಾವು ದೇಹವನ್ನು ಇಟ್ಕೊಳ್ಬೋದು. ಹೆಚ್ಚು ಮಸಾಲೆಯನ್ನು ತಿನ್ನೋದು, ಆಮೇಲೆ ಹೆಚ್ಚು ಸ್ಪೈಸಿನೆಸ್ ಆಹಾರಗಳು ಅಂತಂದರೆ ಹೆಚ್ಚು ಹಸಿಮೆಣಸಿನಕಾಯಿಯನ್ನು ಹೆಚ್ಚು ಯೂಸ್ ಮಾಡೋದು, ಮತ್ತು ಖಾರವನ್ನು ಹೆಚ್ಚಾಗಿ ತಿನ್ನುವಂಥ ಜನರು ತುಂಬ ಇದ್ದಾರೆ. ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಮತ್ತು ಅದಲ್ಲದೆ ಆಹಾರವನ್ನು ಒಂದು ನಿಯಮಿತ ರೂಪದಲ್ಲಿ ಇಷ್ಟೇ ಆಹಾರವನ್ನು ತೆಗೆದುಕೊಳ್ಬೇಕು ಅಂಥೇಳಿ ಅದನ್ನು ಡಿಸೈಡ್ ಮಾಡಲ್ಲ. ಯಾಕಂತಂದರೆ ಚೆನ್ನಾಗಿತ್ತು ಅಂತಂತ ಹೇಳಿದರೆ ತಿಂತಾ ಹೋಗಿಬಿಡ್ತಾರೆ. ಮತ್ತು ಅದಲ್ಲದೆ ಈ ಒಂದು ಕಾರಣಗಳಿಂದ, ಉಷ್ಣತೆಯಿಂದ ಮಲಬದ್ಧತೆಯ ಕಾರಣ, ಮೂಗಿನಲ್ಲಿ ರಕ್ತಸ್ರಾವ ಆಗುವಂಥದ್ದು, ಕಿವಿಯಲ್ಲಿ ಕೂಡ ರಕ್ತಸ್ರಾವ ಆಗುವಂಥದ್ದು, ಹೈಪರ್ ಟೆನ್ಷನ್ಸ್ ಬರುವಂಥದ್ದು, ಮಿದುಳಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗುತ್ತೆ. ಮತ್ತು ಅದಲ್ಲದೆ ಹಾರ್ಟಿಗೆ ಕೂಡ ಒಳ್ಳೆಯದಲ್ಲ. ಆದಷ್ಟು ಲಂಗ್ಸ್ಗಂತೂ ಇನ್ನೂ ಡ್ಯಾಮೇಜಸ್ ಮಾಡುವಂಥ ಒಂದು ತೊಂದರೆಗಳು ಉಷ್ಣತೆ ಆದಾಗ, ಮತ್ತು ಹೆಚ್ಚು ಬೆವರುವಿಕೆ ಏನಿದೆ ಅದು ಕೂಡ ದೇಹದಲ್ಲಿ ಉಷ್ಣತೆ ಕಂಡು ಬಂದಾಗ ಬರುತ್ತೆ. ಈಗ ದೇಹದಲ್ಲಿ ಉಷ್ಣತೆ ಬಂದಾಗ ಮೊಟ್ಟ ಮೊದಲಿಗೆ ನಾವೇನು ಮಾಡಬೇಕು ಅಂತಂದರೆ, ನೀರನ್ನು ಹೆಚ್ಚಾಗಿ ಕುಡಿಬೇಕು. ಅದಲ್ಲದೆ ತಂಪು ಕೊಡುವಂಥ ಪಾನೀಯಗಳು ಅದ್ಯಾವುದಪ್ಪ ಅಂತಂದರೆ ಎಳ್ನೀರನ್ನು ಕುಡಿಬೋದು, ನೀರಿನಲ್ಲಿ ಸಬ್ಜ ಬೀಜವನ್ನು ಹಾಕಿ ಕುಡಿಯುವಂಥದ್ದು, ಮತ್ತು ಅದಲ್ಲದೆ ಹೆಚ್ಚು ಈ ಫ್ರೂಟ್ ಜ್ಯೂಸಸ್ಸನ್ನು ಕುಡಿಯುವಂಥದ್ದು. ಅದರಲ್ಲಿ ಗ್ರೇಪ್ ಜ್ಯೂಸನ್ನು ಅವಾಯ್ಡ್ ಮಾಡಬೇಕು, ಮತ್ತು ಆ್ಯಪಲನ್ನು ಅವಾಯ್ಡ್ ಯಾಕೆ ಮಾಡಬೇಕು ಅಂತಂದರೆ ಇದರಿಂದ ಸ್ವಲ್ಪ ಮಲಬದ್ಧತೆಯ ತೊಂದರೆಗಳು ಹೆಚ್ಚಾಗುತ್ತೆ. ಅದಲ್ಲದೆ ಸಸ್ಯಾಹಾರಿಗಳಾಗಿದ್ದರೆ ಆದಷ್ಟು ಹೆಚ್ಚು ಸೊಪ್ಪನ್ನು ಯೂಸ್ ಮಾಡೋದು ತುಂಬ ಉತ್ತಮ. ಮತ್ತು ಬೇಳೆಯನ್ನು ಏನು ಯೂಸ್ ಮಾಡ್ತೀವಿ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಳೆಯನ್ನು ಯೂಸ್ ಮಾಡಬೇಕು. ಅದಲ್ಲದೆ ಈ ಒಂದು ಮಾಂಸಾಹಾರಿಗಳಾಗಿದ್ದರೆ ಮೊಟ್ಟೆಯ ಸೇವನೆ ಮತ್ತು ಕೋಳಿ ಮಾಂಸದ ಸೇವನೆ ಏನಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡೋದು ಉತ್ತಮ. ಯಾಕಂದರೆ ಮೊಟ್ಟೆ ಮತ್ತೆ ದೇಹಕ್ಕೆ ಉಷ್ಣತೆಯನ್ನು ಕೊಡುವಂಥ ಒಂದು ಇಂಗ್ರೀಡಿಯೆಂಟ್. ಹೌದು. ಮತ್ತು ಅದಲ್ಲದೆ ಈಗ ಈ ಮಟನ್ ಕನ್ಸಂಪ್ಷನ್ ಮಾಡೋದ್ರಿಂದ ಒಳ್ಳೆಯದು, ಕುರಿ ಮಾಂಸವನ್ನು ಕನ್ಸಂಪ್ಷನ್ ಮಾಡೋದ್ರಿಂದ ಒಳ್ಳೆಯದು. ಇವ್ರು ಹೇಳಿದ್ದಾರೆ ಉಷ್ಣಾಂಶ ಇದಷ್ಟು ಮಾತ್ರ ಕೊಡುತ್ತೆ, ಇದು ಕೊಡಲ್ಲ ಅಂತೇಳಿ. ಅದನ್ನು ಕೂಡ ನಾವು ಲಿಮಿಟೇಷನಲ್ಲಿ ತಿನ್ನೋದು ತುಂಬ ಉತ್ತಮ. ಯಾಕಂತಂದರೆ ಅದರಲ್ಲಿರುವಂಥ ಫ್ಯಾಟ್ ಅಂಶ ಏನಿದೆ ಅದು ಕೂಡ ನಿಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಅಂಥೇಳಿ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಇವತ್ತು 2 ಪ್ರಯೋಗಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದನ್ನು ಮಾಡಿ ಅದರ ಉಪಯೋಗಗಳನ್ನು ತಾವೆಲ್ಲ ತೆಗೆದುಕೊಳ್ಬೇಕು ಅಂತ ಹೇಳಿ. ಮತ್ತು ಈ ಉಷ್ಣತೆ ಹೆಚ್ಚಾದಾಗ ಕೆಲವು ಬಾರಿ ಸ್ಕಿನ್ ಮೇಲೆ ಅಲರ್ಜೀಸ್ಗಳು ಆಗುತ್ತೆ. ಆಮೇಲೆ ಒಂಥರ ಕೆಂಪು ಅದು ಆ ಚರ್ಮದ ಮೇಲೆ ರ್ಯಾಷಸ್ ಥರ ಆಗುತ್ತೆ. ಮತ್ತು ಕಣ್ಣುಗಳಲ್ಲಿ ಕೆಳಭಾಗದಲ್ಲಿ ಕೂಡ ಮತ್ತು ತುಟಿಯ ಸುತ್ತಲೂ ಕೂಡ ಗುಳ್ಳೆಗಳಾಗುವಂಥದ್ದು, ಶೆಕೆ ಬುಕ್ಕೆಗಳು ಆಗುವಂಥ ಒಂದು ತೊಂದರೆಗಳಾಗುತ್ತೆ. ಮತ್ತು ಇಂಥ ಸಮಯದಲ್ಲಿ ಆದಷ್ಟು ಈಗ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುವಂಥ ಬೆಳ್ಳುಳ್ಳಿ ಏನಿದೆ ಅದನ್ನು 1-2 ಬೆಳ್ಳುಳ್ಳಿಯನ್ನು ಆ ಸಮಯದಲ್ಲಿ ತಿನ್ನುವಂಥದ್ದು, ಮತ್ತು ಅದರೊಟ್ಟಿಗೆ ಜೀರಿಗೆಯನ್ನು ಕಚ್ಚಿ ಅಗಿದು ತಿನ್ನುವಂಥ ಒಂದು ಅಭ್ಯಾಸ ಬಹಳ ಉಪಯುಕ್ತವಾದದ್ದು ಅಂಥೇಳಿ ಹೇಳ್ಬೋದು. ಜೀರಿಗೆಯನ್ನು ಕಚ್ಚಿ ತಿಂದು 1 ಗ್ಲಾಸು ತಣ್ಣೀರನ್ನು ಕುಡಿಯೋದ್ರಿಂದ ಈ ಒಂದು ಹೀಟ್ ಅನ್ನೋದು ಏನಿದೆ ನಮ್ಮ ದೇಹದಲ್ಲಿ ಮೂತ್ರದ ರೂಪ ಅದರಲ್ಲಿ ಹೋಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಈ ಮೂತ್ರ ವಿಸರ್ಜನೆ ತುಂಬ ಮುಖ್ಯವಾದಂಥ ಒಂದು ಸಲಹೆ. ಅದಲ್ಲದೆ ಮಲವಿಸರ್ಜನೆ ಕರೆಕ್ಟಾಗಿ ಆಗ್ತಾ ಇರಬೇಕು. ಇಲ್ಲ ಅಂತಂದರೆ ಉಷ್ಣತೆ ಕೊಡುವಂಥ ಆಹಾರಗಳನ್ನು ಸೇವಿಸಿ ನಾವು ಮಲಬದ್ಧತೆಯ ತೊಂದರೆಗೆ ಒಳಗಾದರೆ ಮುಂದೆ ಹೆಮರಾಯ್ಡ್ಸ್ ಆಗುವಂಥದ್ದು, ಪೈಲ್ಸ್ ಆಗುವಂಥ ತೊಂದರೆಗಳು, ಮತ್ತು ಆ ಪೈಲ್ಸ್ನಿಂದ ರಕ್ತಸ್ರಾವ, ಅದಲ್ಲದೆ ಹೆಚ್ಚಾಗಿ ನಿಮಗೆ ಮೌತ್ ಅಲ್ಸರ್ಸ್ಗಳಾಗೋದು ಮತ್ತು ಹೊಟ್ಟೆಗಳಲ್ಲಿ ಅಲ್ಸರ್ ಆಗುವಂಥ ತೊಂದರೆಗಳು ಹೆಚ್ಚಾಗುತ್ತೆ. ಆದಷ್ಟು ಎಳ್ನೀರನ್ನು ಕುಡಿಯೋದು, ನೀರನ್ನು ಕುಡಿಯೋದು, ಸಬ್ಜ ಬೀಜವನ್ನು ಯೂಸ್ ಮಾಡೋದು. ಸಸ್ಯಾಹಾರಿಗಳಾಗಿದ್ದರೆ ನೀವು ಆದಷ್ಟು ಹೆಚ್ಚು
ಸೊಪ್ಪಿನ ಪಲ್ಯಗಳನ್ನು ತಿನ್ನೋದು, ಹಸಿರು ಸೊಪ್ಪುಗಳ ಸೇವನೆ, ಫೈಬ್ರಸ್ ಆಹಾರಗಳನ್ನು ತಿನ್ನೋದು, ಆಮೇಲೆ ಸಲಾಡ್ ರೂಪದಲ್ಲಿ ಆದಷ್ಟು ಹೆಚ್ಚು ವೆಜಿಟೇಬಲ್ಸನ್ನು ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು. ಮತ್ತು ನಿಯಮಿತ ರೂಪದಲ್ಲಿ ಅದು ಹೇಳ್ತಾರೆ ಲೆಸ್ ಫುಡ್ ಮೋರ್ ಲೈಫ್ ಅಂತ ಹೇಳಿ, ಆ ಒಂದು ಪದ್ಧತಿಯನ್ನು ಅನುಸರಿಸೋದು ತುಂಬ ಉಪಯುಕ್ತವಾದಂಥ ಒಂದು ಸಲಹೆ ಅಂಥೇಳಿ. ಜನರೆಲ್ಲ ಅಂದ್ಕೊಂಡಿರ್ಬೋದು ಇವರು ಇಷ್ಟು ದಪ್ಪ ಇದ್ದಾರೆ, ಲೆಸ್ ಫುಡ್ ಮೋರ್ ಲೈಫ್ ಅಂತ ಹೇಳ್ತಾರೆ ಅಂಥೇಳಿ. ಈಗ ಕೆಲವರು ಬಹಳ ಕಡಿಮೆ ಊಟ ಮಾಡ್ತಾರೆ, ದಪ್ಪ ಇರ್ತಾರೆ, ಅಂದರೆ ಅದೊಂದು ಹೆರಿಡಿಟ್ರಿ ಫ್ಯಾಕ್ಟರ್ ಅಂತ ಹೇಳಿ. ಮತ್ತು ಕೆಲವರು ಜಾಸ್ತಿ ಊಟ ಮಾಡ್ತಾರೆ, ನೋಡೋಕ್ಕೆ ಸಣ್ಣಗಿರ್ತಾರೆ. ಆದರೆ ಈ ಒಂದು ತೊಂದರೆ ಇಬ್ಬರಲ್ಲೂ ಕಂಡು ಬರುತ್ತೆ. ಯಾರು ಆಹಾರವನ್ನು ಕಡಿಮೆ ಮಾಡ್ತಾರೆ, ದಪ್ಪಗಾಗಿರ್ತಾರೆ, ಅವರಲ್ಲೂ ಉಷ್ಣತೆ ಜಾಸ್ತಿ ಅಂತ. ಆಹಾರ ತೆಗೆದುಕೊಳ್ಳುವಂಥ ಆಹಾರ ಅದೇನಿದೆ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳ್ಬೋದು. ಆದಷ್ಟು ಹೆಚ್ಚು ಮಸಾಲೆ ಪದಾರ್ಥಗಳನ್ನು ತಿನ್ನೋದನ್ನು ಕಡಿಮೆ ಮಾಡಬೇಕು. ಮತ್ತು ಅದರೊಟ್ಟಿಗೆ ಈ ಏನು ಹಸಿಮೆಣಸಿನಕಾಯಿ ಮತ್ತು ಈ ಖಾರ ಕೊಡುವಂಥ ಆಹಾರಗಳನ್ನ ಸ್ವಲ್ಪ ಲಿಮಿಟೇಷನ್ಸ್ ಆಗಿ ತೊಗೊಳ್ಳುವಂಥದ್ದು, ಮೈಲ್ಡಾಗಿ ತಿನ್ನುವಂಥದ್ದು, ಇದನ್ನು ಮಾಡ್ತಾ ಬಂದರೆ ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ಹೈಪರ್ ಟೆನ್ಷನ್ಸ್ ಇದ್ದವರು, ಆಮೇಲೆ ಲಕ್ವಾ ಆದಂಥ ಪೇಷಂಟ್ಸ್ಗಳು, ಮತ್ತು ಹಾರ್ಟ್ ರಿಲೇಟೆಡ್ ತೊಂದರೆ ಇರುವಂಥವ್ರು ಆದಷ್ಟು ಮಸಾಲೆ ಪದಾರ್ಥಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಉಷ್ಣತೆ ಕೊಡುವಂಥ ಆಹಾರಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಮತ್ತು ಹೆಚ್ಚು ತಂಪು ಕೊಡುವಂಥ ಆಹಾರಗಳನ್ನು ಬಳಸಿದರೆ, ಮತ್ತು ಮೆದುಳಿಗೆ ತೊಂದರೆ ಇದ್ದಂಥವ್ರು ಕೂಡ ಈ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗೆ ಆದರ್ಶ್ ಅವರೇ, ಯಾವ ಹಣ್ಣುಗಳ ಸೇವನೆ ತುಂಬ ಉತ್ತಮ? ಆಗಲೇ ಹೇಳಿದ್ರಿ ಆ್ಯಪಲ್ ಬಿಡಬೇಕು, ಮತ್ತು ಗ್ರೇಪ್ ಅಷ್ಟು ಒಳ್ಳೆಯದಲ್ಲ. ಅದೇ ರೀತಿ ಈಗ ಕಲ್ಲಂಗಡಿ ಹಣ್ಣು ತಂಪು ಕೊಡುವಂಥ ಒಂದು ಹಣ್ಣಾಗಿದೆ. ಈ ರೀತಿ ಯಾವ ಹಣ್ಣುಗಳ ಸೇವನೆ ಉತ್ತಮ? ಈಗ ಇದೇ ರೀತಿ ಹಣ್ಣುಗಳಲ್ಲಿ ನೀರಿನ ಅಂಶ ಇರುವಂಥ ಹೆಚ್ಚು ಹಣ್ಣುಗಳನ್ನು ತಿನ್ನೋದು, ಮತ್ತು ಬಾಳೆಹಣ್ಣು ಕೂಡ ತುಂಬ ತಂಪನ್ನು ಕೊಡುತ್ತೆ. ಅದು ಬಾಳೆಹಣ್ಣು ತಿನ್ನು ಅಂತ ಹೇಳಿದಾರೆ ಅಂತೇಳಿ ತಿಂತಾ ಇರೋದಲ್ಲ, ಇಲ್ಲಿ ಎಲ್ಲದಕ್ಕೂ ಲಿಮಿಟೇಷನ್ಸನ್ನು ಇಟ್ಕೊಂಡು ತಿನ್ನೋದು ತುಂಬ ಉತ್ತಮವಾದಂಥದ್ದು. ಆದಷ್ಟು ಖರ್ಜೂರ ಹಣ್ಣುಗಳನ್ನು ತಿನ್ನಬಾರ್ದು, ತುಂಬ ಹೀಟ್ ಆಗುತ್ತೆ ಬಾಡಿಗೆ. ಮತ್ತು ಪೇರ್ ಫ್ರೂಟ್ ಆಗಿರ್ಬೋದು, ಆ್ಯಪಲ್ ಒಳ್ಳೆಯದು, ಬಟ್ ಕಡಿಮೆ ಆಗಿ ತಗೊಳ್ಳೋದು ಒಳ್ಳೆಯದು. ಕಿತ್ತಳೆ ಹಣ್ಣಿನ ರಸ, ಮೋಸಂಬಿ ಬಹಳ ಒಳ್ಳೆಯದು. ಮತ್ತು ಇದೇ ರೀತಿಯಾಗಿ ನೀವು ಪೇರ್ಲ ಹಣ್ಣಿದೆ, ಸೀಬೆಕಾಯಿ ಅಂತ ಏನು ಹೇಳ್ತೀವಿ, ಅದು ಕೂಡ ತುಂಬ ಉತ್ತಮವಾದಂಥ. ಆದಷ್ಟು ರೈಪ್ ಫ್ರೂಟನ್ನು ತಿನ್ನೋದು ಒಳ್ಳೆಯದು. ಅದರೊಟ್ಟಿಗೆ ಈಗ ಪ್ಲಮ್ಸ್ ಬರುತ್ತೆ, ಆಮೇಲೆ ಅಫೋರ್ಡೆಬಲ್ ಮಾಡುವಂಥವ್ರು, ಅದರೊಟ್ಟಿಗೆ ಲೀಚಿ ಹಣ್ಣುಗಳಿದೆ, ಅದಲ್ಲದೆ ಸ್ಟ್ರಾಬೆರೀಸ್ ಇದೆ. ಇಂಥ ಹಣ್ಣುಗಳನ್ನು ತಿನ್ನೋದ್ರಿಂದ ಕೂಡ ತುಂಬ ಉತ್ತಮ. ಆದಷ್ಟು ಕ್ರೀಮ್ ಮತ್ತು ಚೀಸ್ ಇರುವ ಆಹಾರಗಳನ್ನು ಕಡಿಮೆ ಬಳಸಿ, ಹೆಚ್ಚಾಗಿ ಚೀಸ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ನಲ್ಲಿ ಚೀಸು ಮತ್ತು ಕ್ರೀಮು, ಐಸ್ ಕ್ರೀಮ್ಸನ್ನು ಯೂಸ್ ಮಾಡೋದ್ರಿಂದ ಹೆಚ್ಚು ಉಷ್ಣತೆ ಆಗುತ್ತೆ, ಮತ್ತು ಅದಲ್ಲದೆ ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ. ಸ್ನೇಹಿತರೆ, ದೇಹದಲ್ಲಿ ಉಷ್ಣತೆ ಅತಿ ಹೆಚ್ಚಾದಾಗ ಯಾವ ರೀತಿ ತೊಂದರೆಗಳು ಎದುರಾಗುತ್ತೆ, ಹಾಗೆ ನಾವು ಯಾವ ರೀತಿ ಆಹಾರ ಪದ್ಧತಿಯನ್ನು ಅನುಸರಿಸಿದ್ರೆ ಇವುಗಳನ್ನ ತಡೆಗಟ್ಟಬೋದು, ನಿಯಂತ್ರಿಸ್ಬೋದು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ. ಬನ್ನಿ ಈಗ ಮನೆಯಲ್ಲಿ ಸುಲಭವಾಗಿ ತಯಾರಿಸ್ಬೋದಾದಂಥ ಔಷಧಗಳು ಈ ಉಷ್ಣತೆಯನ್ನು ಹೇಗೆ ಕಡಿಮೆ ಮಾಡುತ್ತೆ ಅಂತ ನೋಡೋಣ. ಆ ಪ್ರಯೋಗಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಪುದೀನ ಎಲೆಗಳು, ಶುಂಠಿ ಪುಡಿ, ಸಬ್ಜ ಬೀಜ ಹಾಗೂ ಎಳ್ನೀರು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮಾಡೋದು ತುಂಬ ಸುಲಭ, ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಕುಟಾಣಿಗೆ ಪುದೀನ ಮತ್ತು ಶುಂಠಿ ಪುಡಿಯನ್ನು ಹಾಕಿ ಜಜ್ಕೊಳ್ಬೇಕು. ಒಂದು 10 ರಿಂದ 15 ಪುದೀನ ಎಲೆಗಳು, 1/4 ಚಮಚದಷ್ಟು ಶುಂಠಿ ಪುಡಿ. ಈಗ ಅದನ್ನು ಚೆನ್ನಾಗಿ ಜಜ್ಕೊಳ್ಬೇಕು. ಕಿರಣ್ಮಯ್ಯವರೇ, ಇದರಲ್ಲಿ ನಾವು ಈ ಪುದೀನನ್ನ ಯೂಸ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಹೊಟ್ಟೆಲಿ ಉಷ್ಣತೆ ಆದಾಗ ಅಥವಾ ಉಬ್ಬಸ ಆದಾಗ, ಇಂಡೈಜೆಷನ್ ಆದಾಗ ಪುದೀನ ತುಂಬ ಒಂದು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸುತ್ತೆ. ಅದಲ್ಲದೆ ಇದರಲ್ಲಿ ಶುಂಠಿ ಪುಡಿಯನ್ನು ಯೂಸ್ ಮಾಡಿರೋದ್ರಿಂದ ಶುಂಠಿ ಕೂಡ ದೇಹಕ್ಕೆ ತಂಪನ್ನು ಕೊಟ್ಟು, ಮತ್ತು ಸಬ್ಜ ಬೀಜ ತುಂಬ ಒಳ್ಳೆಯ ಒಂದು ಈ ಕಾನ್ಸ್ಟಿಪೇಷನ್ ಆಗಿದ್ರೆ, ಮಲಬದ್ಧತೆ ಆಗಿದ್ರೆ ತುಂಬ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಈಗ ಅದು ಸಿದ್ಧವಾಗಿದೆ. ಈಗ ನಾವು ಇದನ್ನ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಎಳ್ನೀರಿಗೆ, 1 ಗ್ಲಾಸಷ್ಟು ಎಳ್ನೀರು ತೊಗೊಂಡಿದ್ದೀವಿ, ಅದಕ್ಕೆ ಇದನ್ನು ಹಾಕ್ಕೊಳ್ಬೇಕು. ಇವಾಗಲೇ ತಿಳಿಸಿದ್ರಿ ಎಳ್ನೀರು ಕೂಡ ತುಂಬ ತಂಪನ್ನು ಕೊಡುತ್ತೆ ನಮ್ಮ ದೇಹಕ್ಕೆ ಅಂತ. ಹೌದಮ್ಮ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ನಾವು ಸಬ್ಜ ಬೀಜವನ್ನು ಹಾಕ್ಕೊಳ್ಬೇಕು.
ಈಗ ವೀಕ್ಷಕರೇ, ಈ ಪುದೀನ ಎಲೆ ಹಾಗೂ ಶುಂಠಿ ಪುಡಿ ಮತ್ತು ಸಬ್ಜ ಬೀಜವನ್ನು ಎಳ್ನೀರಲ್ಲಿ ಹಾಕಿ ತಯಾರಿಸಿದಂಥ ಪೇಯ ಸಿದ್ಧವಾಗಿದೆ. ಇದನ್ನು ದಿವಸಕ್ಕೆ 1 ಬಾರಿ ನೀವು ಸೇವಿಸಬೇಕಾಗತ್ತೆ. ಬೆಳಿಗ್ಗೆ ತಿಂಡಿ ತಿಂದ ನಂತರ ಇದನ್ನು ಸೇವಿಸೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ಇದನ್ನು ಹೆಚ್ಚು ಕುಡಿದ್ರೆ ಏನಾದ್ರು ತೊಂದರೆ ಆಗುತ್ತಾ ಅಂಥೇಳಿ ಕೆಲವೊಂದು ಕಸಿವಿಸಿ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸ್ಬೋದು. ಯಾವ ರೀತಿಯ ತೊಂದರೆ ಆಗಲ್ಲ. ಎಳ್ನೀರು, ಶುಂಠಿ, ಪುದೀನ ಎಲ್ಲದೂ ದೇಹಕ್ಕೆ ಒಳ್ಳೆಯದು ಅಂತೇಳಿ ಹೇಳ್ಬೋದು. ಹಾಗೆ ಈ ಸಬ್ಜ ಬೀಜ ಅಂದರೆ ಸ್ವಲ್ಪ ದಪ್ಪವಾಗಬೇಕು ಗಾತ್ರದಲ್ಲಿ, ಅಲ್ಲಿ ತನಕ ಹೌದು, ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ನಂತರ ಇದನ್ನು ಸೇವಿಸೋದು ತುಂಬ ಉತ್ತಮವಾದದ್ದು ಅಂತ ಹೇಳಿ ಹೇಳ್ಬೋದು. ವೀಕ್ಷಕರೇ, ಇದೊಂದು ಏನು ಈ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ನಾವು ಏನೋ ಒಂದು ಪ್ರಯೋಗವನ್ನು ಮಾಡಿದ್ದೀವಿ, ಅದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ದೇಹದ ಅತಿ ಉಷ್ಣತೆಯನ್ನು ನಿಯಂತ್ರಿಸಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಪುದೀನ ಎಲೆ, ಶುಂಠಿ ಪುಡಿ, ಸಬ್ಜ ಬೀಜ ಮತ್ತು ಎಳನೀರು. ತಯಾರಿಸುವ ವಿಧಾನ: ಕುಟಾಣಿಗೆ ಪುದೀನ ಎಲೆ ಮತ್ತು ಶುಂಠಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಲೋಟದಲ್ಲಿರುವ ಎಳನೀರಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಸಬ್ಜ ಬೀಜವನ್ನು ಬೆರೆಸಿಕೊಂಡರೆ ದೇಹದ ಅತಿ ಉಷ್ಣತೆಯನ್ನು ನಿಯಂತ್ರಿಸಲು ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ದೇಹದ ಉಷ್ಣತೆ ಹೆಚ್ಚಾದಾಗ ಮತ್ತೊಂದು ಸರಳವಾದ ಮನೆ ಔಷಧನ ಹೇಗೆ ತಯಾರಿಸೋದು, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೇನುತುಪ್ಪ, ನಿಂಬೆಹಣ್ಣಿನ ರಸ, ಚಹಾದ ಪುಡಿ ಹಾಗೂ ವಾಯುವಡಂಗ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಈಗ ಮೊದಲಿಗೆ ಪಾತ್ರೆಯನ್ನು ಕಾಯಿಸ್ಲಿಕ್ಕೆ ಇಡಬೇಕು. ಇದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಈ ನೀರಿಗೆ 1/4 ಚಮಚದಷ್ಟು ವಾಯುವಡಂಗವನ್ನು ಹಾಕ್ಕೊಳ್ಬೇಕು. ಅದೇ ರೀತಿ 1/4 ಚಮಚದಷ್ಟು ಚಹಾದ ಪುಡಿ. ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಕಿ ಇದನ್ನು ಕುದಿ ಬರುವವರೆಗೂ ನಾವು ಕಾಯಿಸಬೇಕು. ಅಂದರೆ ಚಹಾದ ಪುಡಿಯ ಅಂಶ ಮತ್ತು ವಾಯುವಡಂಗದ ಅಂಶ ಏನಿದೆ ನೀರಲ್ಲಿ ಬೆರಿಬೇಕು. ಚಹಾದ ಪುಡಿ ಉಪಯೋಗಿಸಿರೋದ್ರಿಂದ ಅದರ ಕಲರ್ ಕೊಡ್ತಾ ಇದೆ ಆ ಒಂದು ನೀರಿಗೆ. ಹೌದು, ವಾಯುವಡಂಗ ಕೂಡ ಅದೇ ಒಂದು ಕಲರನ್ನು ಕೊಡುತ್ತೆ. ಈಗ ಇದು ಕುದಿ ಬರ್ತಾ ಇದೆ. ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. 2 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸ. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಈ ಮಾಡಿದಂಥ ಚಹಾಗೆ ನಾವು 1 ಟೀ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕಬೇಕು. ಹಾಗೆ ಇದು ಬಿಸಿ ಇರುವಾಗಲೇ ಸೇವಿಸಬೇಕಾಗುತ್ತಾ? ಹೌದು, ಇದನ್ನು ಬಿಸಿ ಇರುವಾಗಲೇ ನಾವು ಸೇವಿಸಬೇಕಾಗತ್ತೆ. ದಿನಕ್ಕೆ 1 ಬಾರಿ ಚಹಾದ ವೇಳೆಯಲ್ಲಿ, ನಾವೇನು ಸಾಯಂಕಾಲ ಹೊತ್ತಿನಲ್ಲಿ ಚಹಾವನ್ನು ಕುಡಿತೀವಿ, ಆ ಒಂದು ಸಮಯದಲ್ಲಿ ಇದನ್ನು ಸೇವಿಸೋದು ತುಂಬ ಉತ್ತಮ. ಮತ್ತು ಆದಷ್ಟು ಕಾಫಿಯನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆದಷ್ಟು ಕಾಫಿಯನ್ನು ಒಂದು 3 ರಿಂದ 4 ತಿಂಗಳವರೆಗೆ ನೀವು ಬಿಡಬೇಕಾಗತ್ತೆ. ಆದಷ್ಟು ಇಂಥ ಒಂದು ಚಾಯದ ಏನು ನಾವು ಪೇಯನ್ನು ಮಾಡಿದ್ದೇವೆ ಇದನ್ನು ಸೇವಿಸೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ವೀಕ್ಷಕರೇ, ಇವತ್ತಿನ ದಿವಸ ಈ ವಾಯುವಡಂಗ, ಚಹಾದ ಪುಡಿ, ಜೇನುತುಪ್ಪ ಹಾಗೂ ನಿಂಬೆಹಣ್ಣಿನ ರಸದಿಂದ ತಯಾರಿಸಿದಂಥ ಅದ್ಭುತವಾದಂಥ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ ಒಂದು ಚಹಾ ಸಿದ್ಧವಾಗಿದೆ. ದೇಹದ ಉಷ್ಣತೆಯನ್ನು ನಿಯಂತ್ರಣಗೊಳಿಸಲು ಮತ್ತು ಸಮತೋಲನದಲ್ಲಿ ಇಡೋದಕ್ಕೆ ತುಂಬ ಉಪಯೋಗಕಾರಿಯಾದಂಥ ಒಂದು ಪೇಯ ಅಂಥೇಳಿ ಹೇಳ್ಬೋದು. ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಗವನ್ನು ಪಡೆದುಕೊಳ್ಳಿ. ದೇಹದ ಅತಿ ಉಷ್ಣತೆಯನ್ನು ನಿಯಂತ್ರಿಸಲು ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ವಾಯುವಡಂಗ, ಜೇನುತುಪ್ಪ, ನಿಂಬೆ ರಸ ಮತ್ತು ಚಹಾದ ಪುಡಿ. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ ನೀರು, ವಾಯುವಡಂಗ ಮತ್ತು ಚಹಾದ ಪುಡಿಯನ್ನು ಹಾಕಿ ಕುದಿಸಿಕೊಳ್ಳಿ. ನಂತರ ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಲೋಟಕ್ಕೆ ಸೋಸಿಕೊಂಡು ಇದಕ್ಕೆ ಜೇನುತುಪ್ಪವನ್ನು ಬೆರೆಸಿಕೊಂಡರೆ ದೇಹದ ಅತಿ ಉಷ್ಣತೆಯನ್ನು ನಿಯಂತ್ರಿಸಲು ಮನೆ ಔಷಧ ಸಿದ್ಧ.